ಸಿಂಹ ರಾಶಿ. ಹೋಳಿಯಂದೇ 5 ರಾಜಯೋಗ, ಲಕ್ಷ್ಮೀ ಮಾತೆಯ ಶುಭ ದೃಷ್ಟಿ. ಸಿಂಹ ರಾಶಿಗೆ ಪ್ರಮೋಷನ್ ಸಿಗೋದು ಪಕ್ಕಾ. ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2026ರ ಮಾರ್ಚ್ ಪ್ರಾರಂಭದಲ್ಲಿ ಆಚರಿಸಲ್ಪಡುವ ಹೋಳಿ ಪರ್ವದಂದು ರೂಪುಗೊಳ್ಳಲಿರುವ ಪಂಚಮಹಾರಾಜಯೋಗಗಳು ಹಾಗೂ ಈ ರಾಜಯೋಗಗಳ ಪ್ರಭಾವ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಬ್ಬಗಳಂದು ಸಮಯಕ್ಕೆ ಸರಿಯಾಗಿ ರಾಜಯೋಗಗಳ ನಿರ್ಮಾಣವೂ ಕೂಡ ಆಗುವುದು. ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದ ವ್ಯಕ್ತಿಯ ಮೇಲೆ ನೋಡಬಹುದಾಗಿದೆ. ಅದೇ ರೀತಿ 2026ರ ಹೋಳಿ ಹಬ್ಬದ ಸಂದರ್ಭದಲ್ಲಿ ಜ್ಯೋತಿಷ್ಯದ ಪ್ರಕಾರ ಬಹಳ ವಿಶೇಷವಾದ ಕೆಲವು ರಾಜಯೋಗಗಳು ನಿರ್ಮಾಣಗೊಳ್ಳಲಿದೆ. ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಾಲವ್ಯ ರಾಜಯೋಗ, ಬುಧಾದಿತ್ಯ ರಾಜಯೋಗ, ಶುಕ್ರಾದಿತ್ಯ ರಾಜಯೋಗ, ಲಕ್ಷ್ಮೀ ನಾರಾಯಣ ಯೋಗ ಮತ್ತು ಧನಶಕ್ತಿ ಯೋಗ, ಈ 5 ಪ್ರಭಾವಶಾಲಿ ಯೋಗಗಳು ಮತ್ತು ಶುಭ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಶುಕ್ರ, ಬುಧ ಮತ್ತು ಸೂರ್ಯ ಗ್ರಹಗಳು ಶುಭ ಸ್ಥಿತಿಯಲ್ಲಿರುವುದೋ ಆಗ ಕೇಂದ್ರ ಅಥವಾ ತ್ರಿಕೋನ ಮನೆಯ ಮೇಲೆ ಸಾಕಷ್ಟು ಪ್ರಭಾವವು ಬೀರುವುದು. ಇದು ವ್ಯಕ್ತಿಯ ಜೀವನದಲ್ಲಿ ಹಣ, ಪದವಿ, ಪ್ರತಿಷ್ಠೆ ಹಾಗೂ ಅವಕಾಶಗಳನ್ನು ವೃದ್ಧಿಯಾಗುವಂತೆ ಮಾಡಲಿದೆ. ಹಾಗಾಗಿ ಈ ರಾಜಯೋಗಗಳ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ. ಆದರೆ 4 ರಾಶಿಗೆ ಸೇರಿದ ಜನರು ಈ ರಾಜಯೋಗಗಳಿಂದಾಗಿ ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭಫಲಗಳ ಪ್ರಾಪ್ತಿಯನ್ನು ಹೊಂದುವುದರೊಂದಿಗೆ ಸಕಾರಾತ್ಮಕ ಪ್ರಭಾವಕ್ಕೂ ಒಳಗಾಗಲಿದ್ದಾರೆ. ಅದರಲ್ಲೂ ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಮೇಲೆ ಮಹಾಶುಭ ಯೋಗಗಳ ಸುರಿಮಳೆ ಉಂಟಾಗಬಹುದಾಗಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಬನ್ನಿ ಇಲ್ಲಿ ಈ ಬಾರಿಯ ಹೋಳಿ ಪರ್ವದ ನಂತರದಲ್ಲಿ ಸಿಂಹ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಶುಭ ಫಲಗಳ ಮಾಹಿತಿಯನ್ನ ಅರಿತುಕೊಳ್ಳೋಣ. ವೀಕ್ಷಕರೇ, ಹೋಳಿ ಹಬ್ಬದ ಸುಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ 5 ರಾಜಯೋಗಗಳ ನಿರ್ಮಾಣವು ಬಹಳಷ್ಟು ಅನುಕೂಲಕರವಾಗಿರುವುದು. ಏಕೆಂದರೆ ಸಿಂಹ ರಾಶಿಯ ಅಧಿಪತಿಯು ಗ್ರಹಗಳ ರಾಜನಾದ ಸೂರ್ಯನಾಗಿದ್ದಾನೆ ಮತ್ತು ಸೂರ್ಯನೊಂದಿಗೆ ಸಂಬಂಧಿಸಿರುವ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವು ಸಿಂಹ ರಾಶಿಗೆ ಸೇರಿದ ಜನರ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವ ಸಂಭವವು ಈ ಸಂದರ್ಭದಲ್ಲಿ ಹೆಚ್ಚಾಗಿರಲಿದೆ. ಯಾವಾಗ ಸೂರ್ಯನು ಕೇಂದ್ರ ಅಥವಾ 5ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದೋ ಇದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರ ಪದವಿ, ಪ್ರತಿಷ್ಠೆ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ. ಹಾಗೆ ಈ ಅವಧಿಯಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಸಾಕಷ್ಟು ಯಶಸ್ಸು ದೊರಕುವುದು. ಹಾಗೆ ಸಮಾಜದ ಮೇಲೆ ಪ್ರಭಾವ ಮತ್ತು ಬಲವಾದ ಸ್ಥಾನವನ್ನು ಗಳಿಸಲು ಉತ್ತಮ ಅವಕಾಶಗಳು ದೊರಕಲಿದೆ. ಹಾಗೆ ಬಹಳ ಸಮಯದಿಂದ ಬಡ್ತಿ ಅಥವಾ ಗೌರವ, ಖ್ಯಾತಿಗಾಗಿ ಕಾಯುತ್ತಿರುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸಕಾರಾತ್ಮಕ ಸುದ್ದಿ ಲಭಿಸುವ ಸಂಭವವು ಹೆಚ್ಚಾಗಿರಲಿದೆ. ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದರಿಂದ ಅಪಾರ ಲಾಭ ದೊರಕುವ ಸಂಭವವಿದೆ. ಬುಧನು ಬಲವಾದ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಯನ್ನು ಹೊಂದುವರು. ಇದರಿಂದಾಗಿ ನಿಮಗೆ ಅಪಾರ ಲಾಭ ದೊರಕುವುದರೊಂದಿಗೆ ಉಳಿತಾಯವನ್ನು ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ. ಜೊತೆಗೆ ಈ ಸಂದರ್ಭದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ನೆಲೆಸುವುದು ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದು. ಹಣದ ಮನೆಯ ಮೇಲೆ ಶುಭ ಪ್ರಭಾವವನ್ನು ಬೀರಲಿರುವ ಶುಕ್ರನಿಂದಾಗಿ ಸಿಂಹ ರಾಶಿಯವರ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಮತ್ತು ಖರ್ಚುಗಳನ್ನು ನಿಯಂತ್ರಿಸುವ ಸಂಭವ ಎದುರಾಗಲಿದೆ. ಇಲ್ಲಿ ಸಿಂಹ ರಾಶಿಯ ಕರ್ಮ ಭಾವದ ಅಧಿಪತಿಯು ಶುಕ್ರ ಗ್ರಹವಾಗಿದೆ ಮತ್ತು ಯಾವಾಗ ಶುಕ್ರ ಗ್ರಹವು ಶುಭ ಹಾಗೂ ಬಲವಾದ ಸ್ಥಾನದಲ್ಲಿರುವುದೋ ಆಗ ಮಾಲವ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರ ನೇರ ಪ್ರಭಾವವು ಸಿಂಹ ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ. ಹಾಗೆ ಕೇಂದ್ರ ಮನೆಯಲ್ಲಿ ಶುಕ್ರನ ಸಂಚಾರವು ಸಿಂಹ ರಾಶಿಗೆ ಸೇರಿದ ಜನರ ಹಣ, ಭೌತಿಕ ಸುಖ ಮತ್ತು ವಿಲಾಸಕ್ಕೆ ಸಂಬಂಧಿಸಿದ ವಸ್ತುಗಳಲ್ಲಿ ವೃದ್ಧಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹಣದ ಮನೆಯಲ್ಲಿ ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನೀವು ಕಳೆದು ಹೋದ ಹಣವನ್ನು ಈ ಅವಧಿಯಲ್ಲಿ ವಾಪಸ್ಸು ಪಡೆಯುವಿರಿ ಮತ್ತು ಸಿಂಹ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವ ಯೋಗವು ದೊರಕುವುದು. ಈ ಸಂದರ್ಭದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಮನೆ ಮತ್ತು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಾಮರಸ್ಯವಿರಲಿದೆ. ಇಲ್ಲಿ ಸಿಂಹ ರಾಶಿಯ ಲಾಭ ಭಾವದ ಅಧಿಪತಿಯು ಗ್ರಹಗಳ ರಾಜಕುಮಾರನಾದ ಬುಧನಾಗಿದ್ದಾನೆ. ಹೀಗಾಗಿ ಈ ಸಮಯದಲ್ಲಿ ಬುಧಾದಿತ್ಯ ಹಾಗೂ ಲಕ್ಷ್ಮೀ ನಾರಾಯಣ ಯೋಗದ ಪ್ರಭಾವದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕುವುದು. ಇದರೊಂದಿಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಯಾವಾಗ ನಿಮ್ಮ ಕರ್ಮ ಅಥವಾ ಲಾಭದ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದೋ ಇದು ವ್ಯಕ್ತಿಯ ಬುದ್ಧಿವಂತಿಕೆ, ಮಾತಿನ ಕೌಶಲ್ಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು
ಇನ್ನಷ್ಟು ವೃದ್ಧಿಯಾಗುವಂತೆ ಮಾಡುವುದು. ಒಟ್ಟಾರೆಯಾಗಿ ಇಲ್ಲಿ 5 ಶುಭ ರಾಜಯೋಗಗಳ ಸೃಷ್ಟಿಯಿಂದಾಗಿ ನೀವು ವೃತ್ತಿ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶ ದೊರಕಲಿದೆ. ವೀಕ್ಷಕರೇ, ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮಾಲವ್ಯ ರಾಜಯೋಗದೊಂದಿಗೆ ಕೆಲ ವಿಶೇಷ ರಾಜಯೋಗಗಳ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.